ವೀಕ್ಷಕರಿಗೆಲ್ಲ ನಮಸ್ಕಾರ. ವಿಶೇಷ ಮಕ್ಕಳು ಅಂದ್ರೇ ಮೂಗು ಮುರಿಯೋ ಈ ಕಾಲದಲ್ಲಿ ವಿಶ್ವ ಅಂಗವಿಕಲರ ದಿನಾಚರಣೆಯಂದು ಆಯುಷ್ ಸಂಸ್ಥೆಯು ಸನ್ಮಾನಗೊಳಿಸಿದ ಒಬ್ಬ ವಿಶೇಷ ಹುಡುಗ ನಮ್ಮ ನಡುವೆ ಇದ್ದಾನೆ. ಇವನು ಅಂತಿಂತ ವಿಶೇಷ ವ್ಯಕ್ತಿಯಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಇವನ ಸಾಧನೆಗಳು ಹಲವಾರು ರೀತಿ. ಇವನು ಕ್ರೀಡೆ, ಕಲೆ, ಸಾಹಿತ್ಯ, ನೃತ್ಯ ಈ ಎಲ್ಲದರಲ್ಲೂ ಕೂಡ ವಿವಿಧ ರೀತಿಯ ಸಾಧನೆಗಳನ್ನು ಮಾಡ್ತಾ ನಮ್ಮೆಲ್ಲರನ್ನು ಹೆಮ್ಮೆ ಪಡುವಂತೆ ಮಾಡ್ತಾನೆ. ಇಂತಹ ಒಬ್ಬ ವಿಶೇಷ ವ್ಯಕ್ತಿಯ ಯಾವ ರೀತಿ ಅವನ ಜೀವನದಲ್ಲಿ ಈ ಹಂತದವರೆಗೂ ಬಂದ ಅನ್ನೋದನ್ನ ತಿಳ್ಕೊಳ್ಳೋಂಥ ಸಮಯ. ಬನ್ನಿ ಆ ವ್ಯಕ್ತಿಯನ್ನ ನಾವೆಲ್ಲರೂ ಪರಿಚಯ ಮಾಡ್ಕೊಳ್ಳೋಣ. ನಮಸ್ತೆ ಧೀಮಂತ್. ಈ ದಿನ ನಿಮಗೆ ಈ ಅವಾರ್ಡ್ ಬಂದಿದೆ, ಹೇಗೆ ಅನಿಸ್ತಾ ಇದೆ? ನೋಡಿದ್ರಲ್ಲ, ಅವನಿಗೆ ಎಷ್ಟು ಖುಷಿ ಆಗ್ತಾ ಇದೆ. ಆಯುಷ್ಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಈ ಆಯುಷ್ ಸಂಸ್ಥೆಯಿಂದ ಅವನಿಗೆ ಸಿಕ್ಕದಂತಹ ಸೌಲಭ್ಯಗಳೇನು, ಅವನಿಗೆ ಯಾವ ರೀತಿ ಆಯುಷ್ ಈ ಒಂದು ಹಾದಿಯಲ್ಲಿ ಸಹಾಯಕವಾಗಿ ನಿಂತಿತ್ತು ಅನ್ನೋದನ್ನ ಅವ್ರ ಪೋಷಕರ ಮುಖಾಂತರ ಈಗ ತಿಳ್ಕೊಳ್ಳೋಣ. ನಮಸ್ತೆ ಸರ್. ನಮಸ್ತೆ ಮ್ಯಾಮ್. ನಿಮಗೆ ಈ ನಿಮ್ಮ ಮಗನಿಗೆ ಈ ಥರ ತೊಂದರೆ ಇದೆ ಅಂತ ಗೊತ್ತಾದಾಗ ಆಯುಷ್ ಸಂಸ್ಥೆಗೆ ಯಾವ ವಯಸ್ಸಿನಲ್ಲಿ ಬಂದ್ರಿ ಮತ್ತೆ ಎಷ್ಟು ವರ್ಷ ಇಲ್ಲಿ ತರಬೇತಿಗಳನ್ನ ತಗೊಂಡ್ರಿ? 2008 ಬಂದ್ವಿ. 2011 ತನಕ ಇದ್ವಿ ಪ್ರೀ ಸ್ಕೂಲಲ್ಲಿ. ನಿಮಗೆ ನಿಮ್ಮ ಧೀಮಂತಿಗೆ ಯಾವಾಗ ಈ ತೊಂದರೆ ಇದೆ ಅಂತ ಗೊತ್ತಾಯ್ತು? ಅವ್ರು 6 ವರ್ಷ ಇದ್ದಾಗ. ಆ ತಕ್ಷಣ ನೀವು ಏನ್ ಮಾಡಿದ್ರಿ? ಆ ತಕ್ಷಣ ಮನೆ ಬೀಗ ಹಾಕೊಂಡು ಯಾರೋ ಇಲ್ಲಿ ಆಯುಷಿಂದ ಅಡ್ರೆಸ್ ಕೊಟ್ಟರು ಮೇಡಮ್, ಡಾಕ್ಟ್ರು, ಹೋಮಿಯೋಪತಿ ಡಾಕ್ಟ್ರು. ಇಮಿಡಿಯೇಟ್ ಆಗಿ ಬಂದ್ಬಿಟ್ವಿ. ಮಾರನೇ ದಿವಸನೇ ಬಂದ್ಬಿಟ್ವಿ ಇಲ್ಲಿಗೆ. ನಿಮ್ಮ ಆಯುಷ್ನೊಂದಿಗಿನ ಸಂಬಂಧ ಹೇಗಿದೆ ಮತ್ತೆ ಎಷ್ಟು ವರ್ಷದಿಂದ ನೀವು ಅವ್ರಿಗೆ ತರಬೇತಿಯನ್ನು ಕೊಡ್ತಾ ಇದ್ರಿ ಆಯುಷ್ನಲ್ಲಿ? ಈಗ ಅವ್ರಿಗೆ 23 ವರ್ಷ ಮೇಡಮ್. ಇವಾಗ ತನಕ ಎವ್ಯಾಲ್ಯೂಯೇಷನ್ ಬರ್ತಾನೆ ಇದ್ದೀವಿ. ಏನಾದರೂ ಅವನು ಕರೆಕ್ಷನ್ಸ್ ಮಾಡಬೇಕಂದ್ರೆ ಸುಪೀರಿಯರ್ಸ್ ಹತ್ರ ಅವ್ರ ಹತ್ರ ಸಜೆಷನ್ಸ್ ಕೇಳಿ ಅವನನ್ನು ಕರೆಕ್ಟ್ ಮಾಡ್ಕೊತಾ ಇರ್ತೀವಿ. ನಾವು ಸಾಯೋ ತನಕ ಈ ಬಾಂಧವ್ಯ ನಮಗೆ ಋಣಿಯಾಗಿರ್ತೀವಿ. ಯಾವತ್ತಿಗೂ ನಮ್ಮ ನಿಮ್ಮ ಸಂಬಂಧ ಇದಾಗಲ್ಲ. ಆಯುಷ್ನಲ್ಲಿ ಅಂದ್ರೆ ಈಗ ನಿಮ್ಮ ಮಗ ಇವಾಗ ಅನೇಕ ರೀತಿ ಸಾಧನೆ ಮಾಡ್ತಾ ಇದ್ದಾನೆ. ಉದಾಹರಣೆಗೆ ಅವ್ನು ಬರೀ ಡ್ಯಾನ್ಸ್ ಒಂದೇ ಅಲ್ಲ, ಸ್ಪೋರ್ಟ್ಸ್ ಅಲ್ಲೂ ಇದ್ದಾನೆ. ಈ ಎಲ್ಲ ಅವನಲ್ಲಿ ಪ್ರತಿಭೆಗಳಿದೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು ಮತ್ತೆ ಅದಕ್ಕೆ ಹೇಗೆ ಪೋಷಣೆ ಮಾಡಿದ್ರಿ? ಎಲ್ಲ ನಿಮ್ಮ ಹತ್ರ ಟೀಚರ್ಸೇ ನಮಗೆಲ್ಲ ದಾರಿ ತೋರಿಸಿದ್ದು. ಇವನಲ್ಲಿ ಟ್ಯಾಲೆಂಟ್ ಇದೆ, ಮುಂದುವರ್ಸ್ಕೊಂಡು ಹೋಗಿ ಅಂತ ತೋರಿಸಿದ್ರಿಂದ ನಮ್ಗೆ ಗೊತ್ತಾಯ್ತು. ಇಲ್ದಿದ್ರೆ ಮನೆಯಲ್ಲಿ ಅವನನ್ನು ಮೂಲೆಯಲ್ಲಿ ಕೂರಿಸ್ಬಿಡ್ತಾ ಇದ್ರು ಮೇಡಮ್. ಈ ರೀತಿ 1-2 ಸಾಧನೆಯನ್ನ ಬರೀ ಶಾಲಾ ಮಟ್ಟದಲ್ಲಷ್ಟೇ ನಮ್ಮ ಹುಡುಗ ಸಾಧನೆ ಮಾಡಿಲ್ಲ, ಆತ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹೆಸರು ಮಾಡ್ತಾ ಇದ್ದಾನೆ. ರಾಜ್ಯ ಮಟ್ಟದಲ್ಲೂ ಕೂಡ ಅವನು ಹೆಸರು ಮಾಡಿದ್ದಾನೆ. ಸ್ವಿಮ್ಮಿಂಗ್ ನಲ್ಲಿ ಸ್ಟೇಟ್ ಚಾಂಪಿಯನ್ ಕೂಡ ಆಗಿದ್ದಾನೆ. ಹಾಗೆ ಪ್ಯಾರಾಲಿಂಪಿಕ್ಸ್ ಅಲ್ಲೂ ಕೂಡ ಶಾರ್ಟ್ ಪುಟ್ ಹಾಗೂ ರನ್ನಿಂಗ್ ರೇಸ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾನೆ. ಮತ್ತೆ ಈಗಲೂ ಕೂಡ ಪ್ರತಿದಿನ ಬೆಂಗಳೂರಿನಲ್ಲಿ ಅವನ ಅಭ್ಯಾಸಗಳು ನಡೀತಾನೆ ಇದೆ. ಈಗ ನಿಮ್ಗೆ ಹೇಗೆ ಅನಿಸ್ತಾ ಇದೆ ನಿಮ್ಮ ಮಗ ಈ ಒಂದು ಸಾಧನೆಯ? ನಾನು ಹಿಮಾಲಯ ಪರ್ವತ ಹತ್ತಿದಷ್ಟು ಸಂತೋಷವಾಗಿದ್ದೀವಿ ನಾವು ಗಂಡ ಹೆಂಡತಿ. ಖಂಡಿತವಾಗಿದ್ದು ಈ ರೀತಿ ನೀವು ಬೇರೆ ಪೋಷಕರಿಗೆ ನಿಮ್ಮ ಮೂಲಕ ಏನಾದ್ರೂ ಹೇಳೋದಿದೆಯಾ? ಕಷ್ಟಪಟ್ರೆ ಖಂಡಿತ ಮಕ್ಕಳು ಬಂದೇ ಬರ್ತಾರೆ, ಗ್ಯಾರಂಟಿ. ಅವ್ರ ಹೋಪು ಕಳ್ಕೋಬಾರ್ದು. ಅವ್ರ ಮಕ್ಕಳ ಹಿಂದೆ ಬಿದ್ದರೆ ಗ್ಯಾರಂಟಿ ಅವರು ಅಚೀವ್ ಆಗೇ ಆಗ್ತಾರೆ. ಅವ್ರನ್ನ ನಾವು ಬಿಡದೆ ಸಾಧನೆ ಕಡೆ ಹೇಳ್ಕೊಂಡು ಹೋಗ್ಬೇಕು. ಅವ್ರ ಸೋಂಬೇರ್ತನ ಆಗ್ಲಿಕ್ಕೆ ಬಿಡಬಾರ್ದು. ಅವ್ರನ್ನ ನಾವು ದೊಡ್ಡವರು, ನಮ್ಮ ಟೀಚರ್ಸ್ ಅವ್ರ ಹತ್ರ ಸಜೆಷನ್ಸ್ ಕೇಳಿ ಅವರು ನಡೆಸ್ಕೊಂಡು ಹೋದ್ರೆ ಖಂಡಿತ ಅವರೊಂದು ಇದು ರೀಚ್ ಆಗೇ ಆಗ್ತಾರೆ. ಇದು ಖಂಡಿತ. ಕೇಳಿದ್ರಲ್ಲ ವೀಕ್ಷಕರೇ, ನೋಡಿ ನಮ್ಮ ವಿಶೇಷ ಸಾಧನೆ ಮಾಡಬೇಕಾದ್ರೆ ವಿಶೇಷ ಮಕ್ಕಳ ಪೋಷಕರು ಯಾವ ಮನಸ್ಥಿತಿ ಇಟ್ಕೊಂಡಿರ್ತಾರೆ ಅಂತ. ಪೋಷಕರೇ ಮಕ್ಕಳ ಬೆನ್ನೆಲುಬು. ನಾವು ಮಾರ್ಗದರ್ಶನ ನೀಡಬಹುದು, ಅದನ್ನ ಮನಸ್ಸಿಗೆ ತಗೊಂಡು ಆ ಮಗುವಲ್ಲಿರೋ ಪ್ರತಿಭೆಯನ್ನ ಬೆಳೆಸಿ ಇಲ್ಲಿವರೆಗೂ ಈ ದಿನ ಅವನು ವಿಶ್ವ ಅಂಗವಿಕಲರ ದಿನಾಚರಣೆಯಂದು ವಿಶೇಷ ಸಾಧಕನ ಹಾದಿಯಲ್ಲಿ ನಿಂತಿದ್ದಾನೆ ಅಂದ್ರೆ ಇದಕ್ಕೆ ಸಂಪೂರ್ಣವಾಗಿ ಅವರ ಪೋಷಕರು ಮತ್ತೆ ಅವರೊಂದಿಗೆ ಸಹಯೋಗದಲ್ಲಿ ನಿಂತ ಆಯುಷ್ ಕೂಡ ಧನ್ಯ ಅಂತ ಹೇಳ್ತಾ ನಮ್ಮೆಲ್ಲರಿಗೂ